ಮಕ್ಕಳು ಎಷ್ಟೋ ಸಲ ನಮ್ಮ ಮಾತನ್ನು ಕೇಳದೇ ಇದ್ದಾಗ, ನಮ್ಮ ಮಕ್ಕಳು ಏನೋ ತಪ್ಪು ಮಾಡಿದಾಗ ನಾವು ಮಕ್ಕಳನ್ನ ಬೈತೀವಿ. ಹೀಗೆ ಒಬ್ಬ ತಂದೆ ಅವ್ರ ಊರಲ್ಲಿ ಜಾತ್ರೆ ನಡೀತಿರುತ್ತೆ, ಆ ಜಾತ್ರೆನ ತೋರ್ಸೋದಕ್ಕೆ ಅಂತ ಅವರ ಮಗನನ್ನ ಕರ್ಕೊಂಡು ಕೈ ಹಿಡ್ಕೊಂಡು ಸಣ್ಣ ಮಗನನ್ನ ಕರ್ಕೊಂಡು ಹೋಗ್ತಾರೆ ಜಾತ್ರೆಗೆ. ಸೊ ಜಾತ್ರೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನೋಡು ಆ ಅಂಗಡಿ ನೋಡು, ಅಲ್ಲಿ ನೋಡಿ ಈ ಅಂಗಡಿ ನೋಡು ಅಂತ ಅವ್ನು ಹುಡುಗನಿಗೆ ತೋರಿಸ್ತಿರ್ತಾರೆ. ಬಟ್ ಆ ಹುಡುಗನಿಗೆ ಮೂಡೇ ಇರಲ್ಲ. ಹ್ಞೂ ಅಪ್ಪ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಡಿಯಪ್ಪ ಮನೆಗೆ ಹೋಗೋಣ ಅಂದ್ಬಿಡ್ತಾರೆ. ಅವರಪ್ಪನಿಗೆ ತಲೆ ಕೆಟ್ಬಿಡುತ್ತೆ. ನಿನಗೆ ಜಾತ್ರೆ ತೋರ್ಸೋಣ ಕರ್ಕೊ ಬಂದಿರೋದು, ಎಲ್ಲ ನೋಡು ಅಂದರೆ ಹೋಗೋಣ ಅಂತೀರೋ ಅಂತ. ಇಲ್ಲಪ್ಪ ನಾ ಹೋಗೋಣ ಅಂತ. ಸರಿ ನಡಿ ಅಂತೇಳಿ ಅವರಪ್ಪ ಅವನ್ನ ಕರ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಹುಡುಗನ ಲೇಸ್ ಬಿಚ್ಚೋಗಿರುತ್ತೆ. ಲೇಸ್ ಬಿಚ್ಚೋಗಿದ್ದೆಲ್ಲ ಹುಡುಗ ಬಿದ್ದುಬಿಡ್ತಾನೆ ಮತ್ತೆ ಎಡವಿ ಅಂತೇಳಿ ಅವರಪ್ಪ ಒಂದು ನಿಮಿಷ ನಿಂತ್ಕೊಳ್ಳೋ, ನಾನು ಲೇಸ್ ಕಟ್ತೀನಿ ಅಂತೇಳಿ ಕೆಳಗಡೆ ಕೂತು ಲೇಸ್ ಕಟ್ತಿರ್ಬೇಕಾದ್ರೆ ಒಂದು ಸಲ ತಲೆ ಎತ್ತಿ ನೋಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ನಾನು ಏನೇನು ತೋರಿಸ್ತಿದ್ನೋ ನನ್ನ ಮಗನಿಗೆ ಅದ್ಯಾವುದು ನನ್ನ ಮಗನಿಗೆ ಕಾಣ್ತಾನೆ ಇರಲಿಲ್ಲ. ಅವನ ನಿಂತ ಸ್ಥಳದಿಂದ ಬರೀ ಜನಗಳ ಕಾಲಷ್ಟೇ ಕಾಣ್ತಿತ್ತು ಅವನಿಗೆ. ಸೊ ಅವ್ರ ತಂದೆ ಆ ಹುಡುಗನನ್ನ ಹೆಗಲ ಮೇಲೆ ಕೂರಿಸ್ಕೊಂತಾರಂತೆ. ಹೆಗಲ ಮೇಲೆ ಕೂರಿಸ್ಕೊಂಡು ಎಲ್ಲವನ್ನು ತೋರಿಸಿದಾಗ ಆ ಹುಡುಗನಿಗೆ ಆವಾಗ ಎಲ್ಲ ಕಾಣುತ್ತೆ. ಆಗ ಅವ್ನು ಖುಷಿ ಪಡ್ತಾನೆ. ಸೊ ನಾವು ಆ ಮಕ್ಕಳ ದೃಷ್ಟಿಕೋನದಿಂದ ನಾವು ಜೀವನವನ್ನು ಅವ್ರು ಏನು ನೋಡ್ತಿದ್ದಾರೆ, ಅವನ ಒಂದು ಮೈಂಡ್ ಸೆಟ್ ಏನು ಅಂತ ನಾವು ನೋಡಿದಾಗ ಮಾತ್ರ ಮಕ್ಕಳ ಮನಸ್ಥಿತಿ ಅರ್ಥ ಆಗುತ್ತೆ. ಬಿಟ್ಟರೆ ನಾವು ಬರೀ ಮಕ್ಕಳು ಸರಿ ಇಲ್ಲ ಅಂತ ಅವ್ರಿಗೆ ಬೈತಿರೋದಲ್ಲ, ಮಕ್ಕಳ ಮನಸ್ಸಿನ ಒಳಗೆ ಹೋಗಿ ಪೇರೆಂಟ್ ಆಗಿ ನಿಮ್ಮ ಮಕ್ಕಳ ಮನಸ್ಥಿತಿಯನ್ನು ಪ್ಲಸ್ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ.